ಮ್ಯಾನೇಜರ್ಗೆ ಆ ರಜಾ ಚೀಟಿ ಟೈಮ್ ಸರಿಯಾಗಿ ಸಿಕ್ಕಿಲ್ಲ, ಅದಕ್ಕೆ ಅವ್ರು ಫೋನ್ ಮಾಡಿದ್ದಾರೆ ಅಷ್ಟೇ. ಲಲಿತಕ್ಕ, ಎಲ್ಲ ವಿಷಯನೂ ಕ್ಲಿಯರ್ ಆಯ್ತಲ್ವಾ? ಕೂತ್ಕೊಳ್ಳಿ, ಊಟ ಮಾಡಿ. ನನ್ಗಿನ್ನು ವಿಷಯ ಕ್ಲಿಯರ್ ಆಗಿಲ್ಲ ಬಸ್ಸು. ಲಲಿತಕ್ಕ, ಇವಳಿಗೋಸ್ಕರ ಆದ್ರೂ ಶ್ರೀ ಮನೆಗೆ ಬರ್ಬೋದು ಅನ್ನೋ ಆಸೆ ಇದೆ. ಇನ್ನು ಇವಳನ್ನು ಕಳಿಸ್ಬಿಟ್ರೆ ಶ್ರೀ ಮನೆನೇ ಮರ್ತು ಬಿಡ್ತಾನೆ. ಶ್ರೀ ಬೇಡ ಅಂತ ತಾನೇ ಇವಳು ಡಿವೋರ್ಸ್ ಪೇಪರ್ಸ್ ಕಳ್ಸಿರೋದು. ಶ್ರೀಗೆ ಇವಳು ಮುಖ ನೋಡಕ್ಕೂ ಇಷ್ಟ ಇರಲ್ಲ. ಇನ್ನು ಶ್ರೀ ಇವಳಿಗೋಸ್ಕರ ಮನೆಗೆ ಬರ್ತಾನೆ ಅಂದ್ರೆ ಅದು ಕನ್ಸಿನ ಮಾತು. ಹಾಗಂತ ಇವಳನ್ನ ಆಚೆ ಕಳಿಸೋದು ಎಲ್ಲದಕ್ಕೂ ಪರಿಹಾರ ಅಂತ ನಿನ್ಗನ್ಸುತ್ತಾ? ಅತ್ತೆ, ಇವಳು ಶ್ರೀ ಹೆಂಡತಿ ಅನ್ನಿಸ್ಕೊಂಡಿದ್ದಕ್ಕೆ ತಾನೆ ಅವಳಿಗೆ ಈ ಮನೆಗೆ ಜಾಗ ಸಿಕ್ಕಿರೋದು. ಇವಳಿಗೆ ಶ್ರೀ ಬೇಡ ಅಂದ್ಮೇಲೆ ಯಾಕೆ ಇಟ್ಕೋಬೇಕತ್ತೆ ಇವಳನ್ನ ಈ ಮನೆಯಲ್ಲಿ? ಕಳಿಸಿ ಅವಳಿಗೆ ತವ್ರ ಮನೆಗೆ. ದುಡ್ಕೋದ್ ಬೇಡ ಲಲಿತಕ್ಕ. ಡಿವೋರ್ಸಿಗೆ ಅಪ್ಲೈ ಮಾಡಿದ ತಕ್ಷಣ ಡಿವೋರ್ಸ್ ಆಗ್ಲೇಬೇಕು ಅಂತ ಏನಲ್ವಲ್ಲ. ಏನೋ ಕೆಟ್ಟಗಳಿಗೆ ಜಾಹ್ನವಿ ಡಿವೋರ್ಸ್ ಪೇಪರ್ಸ್ ಕಳಿಸಿದಾಳೆ. ಅದಕ್ಕೆ ನಮ್ಮ ಶ್ರೀ ಕೋಪ ಮಾಡ್ಕೊಂಡು ಸೈನ್ ಮಾಡ್ಬಿಟ್ಟಿದ್ದಾನೆ. ಇಬ್ರು ಕೂರಿಸಿ ಮಾತಾಡಿ ಎಲ್ಲ ಸರಿ ಮಾಡ್ಬೋದಲ್ವಾ? ಅದಕ್ಕೆ ಶ್ರೀ ಎಲ್ಲಿದ್ದಾನೆ ಅಂತ ಗೊತ್ತಾಗ್ಬೇಕಲ್ಲ. ಗೊತ್ತಲ್ಲ. ಶ್ರೀ ಎಲ್ಲಿದ್ದಾನೆ ಅಂತ ನಿನಗ್ ಗೊತ್ತಾ ವಸುಧಾ? ಹಾ, ನಂದನ್ ಮನೇಲಿ ಇದಾನಲ್ಲ ಅತ್ತೆ. ನಂದನ್ ಮನೇಲಿ ಶ್ರೀ ಇಲ್ಲ ಅಂತ ನಾನ್ ಹೇಳಿಲ್ವಾ? ನೀವು ನನಗ್ ಹೇಳಿದ್ರಾ? ಇಲ್ಲ ಅತ್ತೆ. ಈಗ ಕೇಳಿಸ್ಕೊ, ಶ್ರೀ ನಂದನ್ ಮನೇಲಿ ಇಲ್ಲ. ಪಿಜಿಯಲ್ಲಿದ್ದಾನೆ. ನನ್ನ ಪ್ರಶ್ನೆಗೆ ಇನ್ನೂ ಉತ್ತರ ಸಿಕ್ಕಿಲ್ಲ ಅತ್ತೆ. ತಕ್ಷಣಕ್ಕೆ ನನಗೆ ಯಾವ ನಿರ್ಧಾರಕ್ಕೂ ಬರಕ್ ಆಗ್ತಾ ಇಲ್ಲ. ನಾಳೆವರೆಗೂ ನನಗೆ ಟೈಮ್ ಬೇಕು.